ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಚಿವ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಗುಡುಗಿದ್ದಾರೆ. ನನಗೆ ಒಕ್ಕಲಿಗರ ನಾಯಕತ್ವ ಬೇಡ, ರಾಮನಗರದ ರಣರಂಗವೂ ಬೇಡ. ನಾನು ಕಾಂಗ್ರೆಸ್, ಅವರು ಜೆಡಿಎಸ್. ಯುದ್ಧ ನಡೀಲಿ, ಅವರು ಎಲ್ಲ ಬತ್ತಳಿಕೆಯಲ್ಲಿರುವಂತಹ ಬಾಣಗಳನ್ನು ಬಿಡಲಿ, ಅದನ್ನು ಎದುರಿಸಲು ನಾನು ಸಿದ್ಧ ಆಗಿದ್ದೇನೆ. ನನ್ನ ವಿರುದ್ಧ ದೇವೇಗೌಡರು ಮುಹೂರ್ತ ಫಿಕ್ಸ್ ಮಾಡಿದ್ರೆ ನಾನೂ ಸುಮ್ಮನಿರಲ್ಲ, ಅವರ ವಿರುದ್ಧ ನಾನೂ ಮುಹೂರ್ತ ಫಿಕ್ಸ್ ಮಾಡಬೇಕಾಗತ್ತೆ ಅಂತ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆಯನ್ನು ನೀಡಿದರು. ನನಗೇನು ಅವಶ್ಯಕತೆ ಇಲ್ಲ, ಯಾವುದು ನನಗೆ ಅವ್ರ ಮೇಲೆ ಬಿಟ್ಟು ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಕುಮಾರಸ್ವಾಮಿ ಅವರು ಪಾಪ ಉತ್ತರ ಕೊಡೋಕ್ಕಾಗದೆ ಹೊರಗೆ ಬಂದುಬಿಟ್ರು ಅಂತ ಹೇಳಿಲ್ಲ, ನಾನು ನೇರವಾಗೇ ಹೇಳ್ತೀನಿ. ಆದರೆ ಮುಖ್ಯಮಂತ್ರಿಗಳ ಹೆಸರು ಹೇಳಿಲ್ಲ. ಶಾಂತಿನಗರದ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ದಂಧೆ ಯಾರು ಮಾಡಿದ ದೊರೆಸ್ವಾಮಿ ಅವರೇ ಬರೆದವ್ರೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಚೇರ್ಮನ್ ಆಗಿದ್ದಾರೆ ಯಾರೋ ಬರೆದವ್ರೆ. ಆವತ್ತಿನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೇ. ನಿನ್ನೆ ಏನು ವಿರಾವೇಶ ಮಾಡಿಬಿಟ್ರೆ ನಮಗೆ ಫೈಟಿಂಗ್ ನೇಚರ್ ಇಲ್ಲ ಸರ್. ನಿಮ್ಮಂತ ಮುಂದೆ ಕೈ ಮುದ್ದು ಕೇಳ್ಕೊಳ್ತೀವಿ ಅಷ್ಟೇ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಭಯ ಏನ್ರಿ? ನೀವು ಒಳ್ಳೆ ಚೆನ್ನಾಯ್ತಲ್ಲ, ನನಗೇನು ಭಯ ಇಲ್ಲ. ಅದೇನಮ್ಮ, ನಾನೇ ಪತ್ರ ವ್ಯವಹಾರ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರು ಪಾಪ ಉತ್ತರ ಕೊಡೋಕ್ಕಾಗದೆ ಹೊರಗೆ ಬಂದುಬಿಟ್ರು ಅಂತ ಹೇಳಿಲ್ಲ, ನಾನು ನೇರವಾಗೇ ಹೇಳ್ತೀನಿ. ಆದರೆ ಮುಖ್ಯಮಂತ್ರಿಗಳ ಹೆಸರು ಹೇಳಿಲ್ಲ. ಶಾಂತಿನಗರದ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ದಂಧೆ ಯಾರು ಮಾಡಿದ ದೊರೆಸ್ವಾಮಿ ಅವರೇ ಬರೆದವ್ರೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಚೇರ್ಮನ್ ಆಗಿದ್ದಾರೆ ಯಾರೋ ಬರೆದವ್ರೆ. ಆವತ್ತಿನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೇ. ನಿನ್ನೆ ಏನು ವಿರಾವೇಶ ಮಾಡಿಬಿಟ್ರೆ ನಮಗೆ ಫೈಟಿಂಗ್ ನೇಚರ್ ಇಲ್ಲ ಸರ್. ನಿಮ್ಮಂತ ಮುಂದೆ ಕೈ ಮುದ್ದು ಮೂರ್ಖರಾಗ್ತಾರೆ. ನಮಗೂ ಎಲ್ಲ ವಿಚಾರ ಗೊತ್ತಿದೆ. ನಮಗೂ ಯಾವ ಟೈಮು, ಅದಕ್ಕೆ ಮುಹೂರ್ತ, ನಾವು ಅವರು ಮುಹೂರ್ತ ಫಿಕ್ಸ್ ಮಾಡಿದಾಗ ನಾವು ಟೈಮ್ ಮುಹೂರ್ತ ಫಿಕ್ಸ್ ಮಾಡಬೇಕಲ್ಲ. ಇರಲಿ, ನೋಡೋಣ. ನಾನು ಬಟ್ಟೆ ಗಿಟ್ಟೆ ಅವಾಗ ಬಿಡುವುದಿಲ್ಲ, ನಾನು ಮಾಡ್ತೀನಿ ಅಂತ ನಾನೇನು ಹೇಳ್ತಾ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ, ಯಾವುದು ನನಗೆ ಅವ್ರ ಮೇಲೆ ಬಿಟ್ಟು ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನೇನಿದ್ರು ಬ್ಯಾಟಲ್ ಫೀಲ್ಡಲ್ಲಿ ಬಡ್ದಾಡೋನು. ನಾನು ಹಿನ್ನೆಲೆ ಗಾಯಕನಾಗಿ ನಾನು ಹಿಂದೆ ಫೈಟ್ ಮಾಡೋನಲ್ಲ. ನಾನು ಏನಿದ್ರು ರಣರಂಗದಲ್ಲೇ, ನಾನು ಸಾಯೋನು ರಣರಂಗದಲ್ಲೇ, ನಾನು ಬದುಕೋದು ಅಲ್ಲೇ, ಹೋರಾಟ ಮಾಡೋದು ನಾನು ರಣರಂಗದಲ್ಲೇ. ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ರಣವೀಳೆ ಕರೆದೆ, ಕನಕಪುರದ ಕರೆದೆ. ನಿಮ್ಮ ಅಪ್ಪ ಅಮ್ಮಂಗೆ ಹುಟ್ಟಲಿಲ್ಲ ಅಂತ ಮುಖ್ಯಮಂತ್ರಿ ಹೇಳಿದರು. ತಿರ್ಗಾ 10,000 ಜನ ಪೊಲೀಸ್ ಬಂದಿದ್ದರು. ಏನಾಯಿತು ಎಲ್ಲ ಕೂಡ ನೀವೆಲ್ಲ ಗಮನಿಸಿದ್ದೀರಿ, ನಾನು ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಅದರಿಂದ ಇದು ಇಲ್ಲಿಗೆ ತೆರೆ ಮಾಡೋಣ.